ಇಲ್ಲಿ ನೋಡು 1 ಲೀಟರ್ ಹಾಲು ತಗೊಂಡಿದ್ದೀನಿ ನಾನು. ಈಗ ನೋಡು ಇದಕ್ಕೆ ಏನು ಹಾಕಬಾರ್ದು, ಫಸ್ಟ್ ಇದನ್ನ ಹಾಕಿಸ್ಕೋಬೇಕು. ಬೆಂಕಿಯಲ್ಲಿ ಅರಳಿದ ಹೂವು ಸೀರಿಯಲ್ ಡೈರೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಅಭಿನಯಿಸಿದ್ರು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ಈಗ ಅವರು ಫುಲ್ ಟಾಕ್ಸಿಕ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಇವಾಗ ಅವರು ಆಲ್ ಓವರ್ ದ ವರ್ಲ್ಡ್. ಸೊ ಹಾಗಾಗಿ ಹೆಂಗ ಅನ್ಸತ್ತಮ್ಮ ಅವಾಗಿನ ಯಶ್ ಸರ್ಗೂ ಇವಾಗಿನ ಯಶ್ ಸರ್? ದಿಸ್ ಇಸ್ ರಿಯಲಿ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಅವನು ನನಗೆ ಅವನ ಕನಸು ಹೇಳಿದ್ದ, ವೈನಿ ನಾನು ಮೂಡಲ ಮನೆ ಮಾಡಿದಾಗ ಅಲ್ಲಿ ವೈನಿ ಅಂತ. ಸೊ ಅವ್ನು ವೈನಿ ಅಂತಾನೆ ಕರೆಯೋದು, ಈಗಲೂ ನನ್ನ ವೈನಿ ಅಂತ. ವೈನಿ ನಾನು ತುಂಬ ದೊಡ್ಡ ಸ್ಟಾರ್ ಆಗಬೇಕು ವೈನಿ, ನಾನು ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ದಟ್ ಈಸ್ ಮೈ ಡ್ರೀಮ್. ನಿಮ್ದೇನು ವೈನಿ, ನಿಮ್ದೇನು ಅಂತ. ನಾನು ಅಂದೆ, ನೋಡು ನಂಗೆ ಡೈರೆಕ್ಷನ್ ಮಾಡಬೇಕು, ನಂಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ, ಐ ವಾಂಟ್ ಟು ಡೈರೆಕ್ಟ್ ಅ ಫಿಲ್ಮ್ ಅಂತ. ಸರಿ ವೈನಿ, ನಮ್ಮಿಬ್ಬರದು ಒಂದು ಒಪ್ಪಂದ, ಓಕೆನಾ? ನೀವು ಮೊದಲು ಸೂಪರ್ ಹಿಟ್ ಆಗೋದ್ರೆ ನಿಮ್ಮದು ಡೈರೆಕ್ಷನ್ ಬಂದರೆ ನನ್ನ ಹಾಕೋಬೇಕು, ನಿಮ್ಗಿಂತ ಮುಂಚೆ ನಾನು ಸೂಪರ್ ಸ್ಟಾರ್ ಆಗೋದ್ರೆ ನಿಮ್ಮನ್ನು ನಾನು ಅಮ್ಮ ಹಾಕಿ ತಗೋತೀನಿ. ಹೌದಾ? ಸೊ ದಿಸ್ ವಾಸ್ ಅ ಡೀಲ್. ರಾಕಿ ಅಂತ ಫಿಲಮ್ ಮಾಡ್ದ ಅವನು. ಆವಾಗ ಅವ್ನು ನನಗೆ ಫೋನ್ ಮಾಡಿ, ವೈನಿ ನೀವು ಅಮ್ಮಗೆ ಮಾಡ್ತೀರ? ಹ್ಞೂ ಯಶ್ ನಾ ಮಾಡ್ತೀನಿ, ನಡಿ ನಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ನ ಫಿಲಮಲ್ಲಿ ನಾನು ಅವನ ಅಮ್ಮ ಆಗಿ ಆ್ಯಕ್ಟ್ ಮಾಡಿದೆ. ಅದಾದಮೇಲೆ ನಂದಿನ್ನ ಡೈರೆಕ್ಷನ್ ಆಗಿರಲಿಲ್ಲ, ನಾ ಬರೀ ಆ್ಯಕ್ಟರ್ ಆಗಿ ಹೆಸರು ಮಾಡಿದ್ದೆ. ನಮ್ಮ ಮಿಲ್ಕು ಕುದ್ದು 40%ಗೆ ಬಂದಿದ್ಯಾ? ಚೆನ್ನಾಗಿ ಕಾಣ್ತಿದೆ ಅಲ್ಲ? ಕುದಿಬೇಕಾದ್ರೆ ಒಂದು ಚಿಟಿಕೆ, ಜಾಸ್ತಿ ಇಲ್ಲ, ಒಂದು ಚಿಟಿಕೆ ಅರಿಶಿನ ಹಾಕಿದ್ದೆ. ಆಯ್ತಾ? ಈಗ ನೋಡು ಹಂಗೆ ಅದೇ ತರ ಇಲ್ಲಿ ಚಿಟಿಕೆಯಲ್ಲಿ ಹಾಕಿದ್ರೇನೆ ಚಂದ. ಇದು ಏಲಕ್ಕಿ ಪುಡಿ. ಡ್ರೈ ಫ್ರೂಟ್ಸ್ ನ ಈಗ ಹುರ್ಕೋಬೇಕಾ ತುಪ್ಪದಲ್ಲಿ? ಆಕ್ಚುಲಿ ಏನ್ ಗೊತ್ತಾ, ನಾನು ಹುರಿಯಲ್ಲ, ಐ ಪ್ರಿಫರ್ ಪುಟ್ಟಿಂಗ್ ಇಟ್ ಹಂಗೆ. ವಾಕೆ ಓಕೆನಾ? ಪುಟ್ಟಿಂಗ್ ಇಟ್ಟಂಗೆ, ಬಾದಾಮಿ ಇಟ್ಟಂಗೆ. ಬಾದಾಮಿ ಅಲ್ಲ, ಬಾದಾಮಿ ಕುಟ್ಟಂಗೆ, ಪಿಸ್ತಾ ಇಟ್ಟಿದಿಟ್ಟಂಗೆ, ಪಿಸ್ತಾ ಕುಟ್ಟಂಗೆ. ಎಸ್, ಇಲ್ಲೋಡು ನಾನು ಹಂಗೆ ಹಾಕಿದ್ದೀನಿ. ಐ ಪ್ರಿಫರ್ ಇದು. ಒಂದು ಕುದಿ ಬಂದ್ರೆ ಅದೇನು ಮೆತ್ತಗಿರುತ್ತಲ್ಲ, ಚೆನ್ನಾಗಿ ಗ್ರೀನ್ ಕಲರ್ ಬಂದಂಗ ಅನ್ಸ್ತಿದೆ. ಪಿಸ್ತಾ. ಓ ಪಿಸ್ತಾ. ಓಕೆ. ಈಗ ಸಕ್ಕರೆ ಒಂದು, 2, 3, 4 ಸಾಕು. ಅಲ್ಲಿಗೆ ಶುಗರ್ ಸಾಕು. ಅಲ್ಲಿಗೆ ಶುಗರ್ ಸಾಕು. ಅವಾಗ್ಲೇ ಯಶ್ ಅಣ್ಣನ ಬಗ್ಗೆ ಮಾತಾಡ್ತಿದ್ರಿ. ಓಕೆ, ಕಂಟಿನ್ಯೂ ಮಾಡಿ. ನನಗೆ ಈಗ 10 ಇಯರ್ಸ್ ಬ್ಯಾಕ್, 11 ಇಯರ್ಸ್ ಬ್ಯಾಕು ಮೆಗಾ ಸೀರಿಯಲ್ ಡೈರೆಕ್ಷನ್ದು ಚಾನ್ಸ್ ಬಂತು. ಐ ಜಸ್ಟ್ ಕಾಲ್ಡ್ ಹಿಮ್. ನೋಡೋ ಯಶ್, ನಮ್ಮಿಬ್ಬರದು ಒಪ್ಪಂದ ಇತ್ತಲ್ಲ, ಈಗ ಒಂದು ಚಾನಲ್ನವರು ಸೆಲೆಬ್ನ ಕರ್ಕೊಂಬ ಅಂತಿದ್ದಾರೆ. ಅವೆಲ್ಲ ಕತೆ ಬೇಡ, ಈಗ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಕತೆ ಹೇಳ್ಬೇಡಿ, ಹಂಗೆ ಹಿಂಗೆ ಅಂದ. ಪಾಪ ಹಿ ವಾಸ್ ಅ ಸ್ವೀಟ್ ಹಾರ್ಟ್. ಬಂದು ನೀಟಾಗೆ ಮಾಡಿಕೊಟ್ಟು ಹೋದ. ಸೊ ಹಾಗಾಗಿ ನಂದು ಯಶ್ದು ಒಂದೊಂದು ಮೈದ್ನಾನೋ ತಮ್ಮನೋ ಹಿರಿ ಮಗನೋ ವಾಟ್ ಎವರ್. ಸೂಪರ್. ಅಂಥ ದೊಡ್ಡ ಸೂಪರ್ ಸ್ಟಾರ್ ನಿಮ್ಮ ಒಂದೇ ಒಂದು ಕರೆಗೆ ಒಂದು ಒಪ್ಪಂದಕ್ಕೆ ಓಡಿ ಬರ್ತಾರೆ ಅಂತಂದ್ರೆ ರಿಯಲಿ ಸುಮ್ಮನೆ ಯಾರು ಸೂಪರ್ ಸ್ಟಾರ್ ಆಗಲ್ಲ. ಈಗ ಈ ಬಾಸುಂಡೆ ಬರಂಗೆ ತಿರುಗಿಸಿದೀವಿ. ಈಗ ಇದು ನೀನು ರುಚಿ ನೋಡ್ಬೇಕಿದ್ರು. ಓಕೆ. ಸೊ ಇವಾಗ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ಎಸ್. ಗೋಡಂಬಿ ಬಾದಾಮಿ ಇದೆ ತಗೊಳ್ತಾಳೆ. ಉಪ್ಪು ಅನ್ಕೋ. ಅವ್ರೆ ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಿ ಕುಕ್ ಆಗಿದೆ. ಅಫ್ಕೋರ್ಸ್ ಇದನ್ನ ಬಿಸಿಯಾಗಿ ಮಾಡ್ಕೊಂಡು ಬಿಸಿಯಾಗಿ ಕುಡಿಯೋದು ಎನಿ ಡೇ ಬೆಟರು. ನೋಡು ನಿನ್ ಸೀರೆ ಕಲರ್ ಎಷ್ಟು ಚೆನ್ನಾಗಿ, ಅದಕ್ಕೆ ಮ್ಯಾಚಿಂಗ್ ಮಾಡಿ. ಟೇಸ್ಟ್ ಮಾಡ್ಲಾ? ಮಾಡು ಮಾಡ್ಲಾ? ನೋಡಿದ್ಯಾ? ಆಗಿದೆ. ಗೋಡಂಬಿ ಬಾದಾಮಿ ಇದೆ ತಗೊಳ್ತಾಳೆ. ಉಪ್ಪು ಅನ್ಕೋ. ವಾವ್, ಚೆನ್ನಾಗಿದೆ ತಾನೆ? ಸಕ್ಕತ್ತಾಗಿದೆ. ಆಕ್ಚುಲಿ ನಾನು ಸ್ವೀಟ್ ತಿನ್ನಲ್ಲ, ಆಯ್ತಾ? ಸ್ವೀಟ್ ಲವರ್ ಅಲ್ಲ ಡಾರ್ಲಿಂಗ್. ಬಟ್ ನೀವು ಮಾಡಿರೋ ಬಾಸುಂದಿ ಇವತ್ತು ಚಿಕ್ಕ ವಯಸ್ಸಿಲ್ಲ ಬಾಸುಂಡೆ ಎಲ್ಲ ಮರ್ತೋಗೋ ತರ ಮಾಡ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಈ ಬಾಸುಂದಿಗೆ ನನ್ನ ಕಡೆಯಿಂದ ಹರೀಶ್ ಗ್ಯಾಗ್ ಮಜ್ಗೆ.
ಬಾಸುಂದಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ 1 ಲೀಟರ್ ಹಾಲು ಹಾಕಿ ಹಾಲು ಶೇಕಡ 40%ಗೆ ಬರುವವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಿಸಿಕೊಳ್ಳಿ. ಹಾಲು ಕುದಿ ಬರುವಾಗ ಚಿಟಿಕೆ ಅರಿಶಿನ ಸೇರಿಸಿ ಕೈಯಾಡಿಸಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಕತ್ತರಿಸಿದ ಗೋಡಂಬಿ, ಬಾದಾಮಿ, ಪಿಸ್ತಾ, 4 ಚಮಚ ಸಕ್ಕರೆ ಸೇರಿಸಿ ಹದವಾಗಿ ಕಲಸಿ ಕುದಿಸಿಕೊಂಡರೆ ರುಚಿಯಾದ ಬಾಸುಂದಿ ಸವಿಯಲು ಸಿದ್ಧ.